ಅವರಿಬ್ಬರ ವೈಯಕ್ತಿಕ ಗಲಾಟೆ ಅಂತಹ ಇಂಥವರ ಹೇಳಿಕೆಗೆ ನಾವು ಉತ್ತರ ಕೊಡೋದಿಲ್ಲ. ಸಭೆ ಬಳಿಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹೇಳಿಕೆಯನ್ನು ಕೊಟ್ಟರೆ ಇದು ಡೂ ಆರ್ ಡೈ ಯುದ್ಧ, ಹಿಂದೆ ಸರಿಯೋದಿಲ್ಲ, ಮತ್ತೊಂದು ಸಭೆಯನ್ನು ಮಾಡ್ತೀವಿ, ಬೇರೆ ನಾಯಕರು ಬರ್ತಾರೆ, ದೆಹಲಿಯಲ್ಲೇ ಸಭೆಯನ್ನು ಮಾಡಿ ರಾಜ್ಯಾಧ್ಯಕ್ಷರ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತೇವೆ ಅನ್ನೋದಾಗಿ ಹೇಳಿದರು. ಈತ ಕುಮಾರ್ ಬಂಗಾರಪ್ಪ ಕೂಡ ಮಾತನಾಡಿದರು. ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಅವರನ್ನು ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸರ್, ವಿಜೇಂದ್ರ ಅವರ ಬದಲಾವಣೆಗೆ ನೀವೆಲ್ಲ ಆಗ್ರಹ ಮಾಡ್ತಾ ಇದ್ದೀರಿ, ಆದರೆ ವಿಜೇಂದ್ರ ಅವರು ನೇರವಾಗಿ ಸವಾಲು ರೀತಿಯಲ್ಲಿ ಆಗ್ತಾ ಇದ್ದಾರೆ. ಚುನಾವಣೆಗೆ ಬರಲಿ ಅವರು, ನಾನು ಕೂಡ ಎಲ್ಲದಕ್ಕೂ ಸಿದ್ಧ ಆಗಿದ್ದೀನಿ ಅನ್ನೋದು ಮಾತನ್ನು ಹೇಳ್ತಾ ಇದ್ದಾರೆ. ಆ ಥರ ನಿರ್ಧಾರವನ್ನು ವರಿಷ್ಠರು ತಗೊಂಡ್ರು ಅಂದರೆ ನಾವೀಗ ಆಗಲೇ ಘೋಷಣೆ ಮಾಡಿ ಸುಮಾರು 3-4 ತಿಂಗಳ ಮೇಲೆ ಆಗೋಯ್ತು. ಸೊ ವಿ ಆರ್ ರೆಡಿ. ಬಟ್ ಅವರು ಒಂದು ಕಡೆಯಿಂದ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನೀವೇ ಆರೋಪವನ್ನು ಮಾಡ್ತೀರಿ. ಜಿಲ್ಲಾಧ್ಯಕ್ಷರ ಆಯ್ಕೆ ಇರ್ಬೋದು ಅಥವಾ ಚುನಾವಣೆಗೆ ಬೇಕಾದ ಒಳಗಡೆಯಿಂದ ಅವ್ರಿಗೆ ಬೇಕಾದವ್ರನ್ನೇ ಮಾಡ್ಕೊಳ್ತಾ ಇದ್ದಾರೆ. ಸೊ ಚುನಾವಣೆ ಆಯಿತು ಅಂದರೆ ಈಸಿಯಾಗಿ ಅವರು ಗೆಲ್ಲಲಿಕ್ಕೆ ಅವಕಾಶ ಕಾಣಿಸ್ತಾ ಇಲ್ವ ಇಲ್ಲಿ? ಇವಾಗ ಅದನ್ನೇ ಹೇಳ್ತಾ ಇರೋದು, ಇದು ಕ್ರಮಬದ್ಧವಾಗಿ ಆಗಿಲ್ಲ ಅಂದರೆ ದೇ ವಿಲ್ ನೆವರ್ ಬಿಕಮ್ ದ ವೋಟರ್ಸ್ ಆಗೋದಕ್ಕೂ ಕೂಡ ಕ್ರಮ ಇದೆ. 25% ಫ್ರಮ್ ದಿಸ್, 25% ಫ್ರಮ್ ಶಾಸಕರು, 25% ಫ್ರಮ್ ದ ಆರ್ಗನೈಸೇಷನ್, ಈ ಥರ ಎಲ್ಲ ಇದೆ. ಒಟ್ಟು 600 ವೋಟರ್ಸ್ ಇದ್ದಾರೆ. ಸೊ ಹಾಗಾಗಿ ವ್ಯವಸ್ಥೆ ಬೇರೆ ಕಡೆ ರೂಪದಲ್ಲಿದೆ. ಬಟ್ ಕೋರ್ ಕಮಿಟಿಯಲ್ಲೂ ಇದ್ರ ಬಗ್ಗೆ ಎಲ್ಲ ಆಕ್ಷೇಪವನ್ನು ವ್ಯಕ್ತಪಡಿಸಿದರು, ಸರಿಯಾಗಿ ಆಗ್ತಾ ಇಲ್ಲ ಅಂತೇಳಿ. ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಅನ್ನೋ ಮಾತನ್ನು ಹೇಳಿದರು. ಆದರೂ ಚುನಾವಣಾಧಿಕಾರನ ಕಾರಣಕ್ಕೆ ಅವರು ನೇಮಕ ಮಾಡಿದ್ದಾರೆ. ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆಗ್ತಾನೆ ಇದೆ, ಬಟ್ಟಿ ಕೂಡ ಬಿಡುಗಡೆ ಆಗಿಬಿಟ್ಟಿದೆ. ಅದೇ ಹೇಳಿದ್ದು, ಇವಾಗ ಚುನಾವಣಾ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಯಾವ ರೂಪದಲ್ಲಿ ಮಾಡಿದ್ದಾರೆ, ಕೇಂದ್ರದಿಂದ ಹೆಂಗೆ ಕಳಿಸ್ಕೊಟ್ರು, ಹೆಂಗಿದೆಲ್ಲ ಆಗಿದೆ ಅನ್ನೋದು ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಅಂದರೆ ಇದೆಲ್ಲದೂ ಕೂಡ ಕಷ್ಟದ ಕೆಲಸ. ಸೊ ಇದನ್ನು ರದ್ದುಪಡಿಸೋದಕ್ಕೆ ಆಗ್ರಹ ಪಡಿಸ್ತೀರಿ ಸರ್? ಆಗಿದೆ ರದ್ದುಪಡಿಸ ಆಗ್ರಹ. ಎಸ್ ಸರ್, ಇದು ಕುಮಾರ್ ಬಂಗಾರಪ್ಪನವರು ಹೇಳುವಂಥ ಮಾತು. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು, ಆದರೆ ಆ ಪ್ರೊಸೆಸ್ ಏನಿದೆಯಲ್ಲ, ಜಿಲ್ಲಾಧ್ಯಕ್ಷರ ಆಯ್ಕೆ ಅಥವಾ ಇನ್ನಿತರ ಆಯ್ಕೆ ಮಾಡ್ತಾ ಇರೋದು, ಇದೆಲ್ಲವೂ ಕೂಡ ಸರಿಯಾಗಿ ಆಗಿಲ್ಲ. ಸೊ ಇದನ್ನು ಸರಿಪಡಿಸಬೇಕು ಅನ್ನೋ ತಮ್ಮ ಆಗ್ರಹ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಂಕರ್ರಾವ್ ಜೊತೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.